ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರುಚಿಕರವಾಗಿರೋಂಥ ಚಟ್ನಿ ರೆಸಿಪಿ. ಇದು ದೋಸೆ, ಇಡ್ಲಿ, ಬಿಸಿ ಅನ್ನದ ಜೊತೆಗೆ ಎಲ್ಲದರ ಜೊತೆಲೂ ಚೆನ್ನಾಗಿರುತ್ತೆ. ಸ್ವಲ್ಪ ವಿಭಿನ್ನವಾಗಿರೋ ಚಟ್ನಿ ರೆಸಿಪಿ ಇದು. ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 1 ರಿಂದ 2 ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ 1 ಟೇಬಲ್ ಸ್ಪೂನಷ್ಟು. ಜೀರಿಗೆನ 20 ಸೆಕೆಂಡಷ್ಟು ಬಿಸಿ ಮಾಡ್ಕೋಬೇಕು. 20 ಸೆಕೆಂಡ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ, ಹಸಿರು ಮೆಣಸಿನಕಾಯಿ ಸುಮಾರು 2 ರಿಂದ 3 ಬೆಳ್ಳುಳ್ಳಿ ಎಸಳು ಸುಮಾರು 3 ರಿಂದ 4 ಸ್ವಲ್ಪ ಹುಣಸೆ ಹಣ್ಣು, ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು. ಈಗ ಈರುಳ್ಳಿಯಲ್ಲಿರೋ ಹಸಿ ವಾಸನೆ ಹೋಗಬೇಕು, ಕೆಂಬಣ್ಣ ಬರಬೇಕು, ಮೆತ್ತಗಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಬೇಗ ಆಗೋಗುತ್ತೆ. ಸುಮಾರು 2 ರಿಂದ 3 ನಿಮಿಷ ಗ್ಯಾಸ್ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸುಮಾರು 2 ರಿಂದ 3 ನಿಮಿಷ ಆದಮೇಲೆ ಈರುಳ್ಳಿ ಕೆಂಬಣ್ಣ ಬಂದಿದೆ, ಮೆತ್ತಗಾಗಿದೆ, ಹಸಿ ವಾಸನೆ ಕೂಡ ಹೋಗಿದೆ. ಇಷ್ಟು ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಸೌತೆಕಾಯಿ ಸಿಪ್ಪೆ. ಇದೇ ಮುಖ್ಯವಾಗಿರೋ ಪದಾರ್ಥ ಈ ರೆಸಿಪಿಯಲ್ಲಿ. ಸೌತೆಕಾಯಿನ ಹೆಸರುಬೇಳೆ ಮಾಡಲಿಕ್ಕೆ ಅಥವಾ ಸಲಾಡ್ ಮಾಡಲಿಕ್ಕೆ, ತಿನ್ನಲಿಕ್ಕೆಲ್ಲ ಉಪಯೋಗ ಮಾಡುವಾಗ ಸಿಪ್ಪೆ ತೆಗಿತೀವಲ್ಲ, ಆ ಸಿಪ್ಪೆನ ಈ ರೀತಿಯಾಗಿ ಉಪಯೋಗ ಮಾಡ್ಬೋದು. ಮತ್ತೊಮ್ಮೆ ಸುಮಾರು 2 ರಿಂದ 3 ನಿಮಿಷ ಬೇಯಿಸ್ಕೋಬೇಕು ಸೌತೆಕಾಯಿ ಸಿಪ್ಪೆ ಹಾಕೊಂಡ್ಮೇಲೆ. ಸೌತೆಕಾಯಿ ಸಿಪ್ಪೆ ಹಾಕೊಳ್ಳೋಕೆ ಮುಂಚೆ ಒಂದು ಸಲ ಟೇಸ್ಟ್ ಮಾಡಿ ನೋಡಿ. ಕಹಿ ಇರುತ್ತೆ ಒಂದೊಂದು ಸಲ. ಸೌತೆಕಾಯಿ ಟೇಸ್ಟ್ ಮಾಡಿದ್ರೂ ಕೂಡ ಗೊತ್ತಾಗುತ್ತೆ. 2 ರಿಂದ 3 ನಿಮಿಷ ಆದಮೇಲೆ ಇಷ್ಟು ಮಟ್ಟಿಗೆ ಸೌತೆಕಾಯಿ ಸಿಪ್ಪೆನ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಮೆತ್ತಗಾಗಿದೆ, ಹಸಿ ವಾಸನೆ ಹೋಗಿದೆ. ರುಬ್ಲಿಕ್ಕೆ ಬಿಸಿ ಇದೆ, ತಣ್ಣಗಾಗಲಿ. ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಹುರ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ. ಹುರ್ಗಡ್ಲೆ 50 ಗ್ರಾಮ್ಸಷ್ಟು ಅಥವಾ ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು. ರುಬ್ಲಿಕ್ಕೆ ಕಡಿಮೆ ನೀರು ಹಾಕಿ ರುಬ್ಕೊಳ್ಳಿ, ಬೇಗ ನುಣ್ಣಗಾಗುತ್ತೆ. ರುಬ್ಬಿದ್ದಾಗಿದೆ. ಚಟ್ನಿನ ತೆಳುವಾಗಿ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ, ಗಟ್ಟಿಯಾಗಿ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಒಗ್ಗರಣೆಯ ಅವಶ್ಯಕತೆ ಏನಿಲ್ಲ. ಈ ಚಟ್ನಿಗೆ ಇಷ್ಟ ಇದ್ದರೆ ಹಾಕೋಬೋದು. ನಾನು ಬಿಸಿ ಇಡ್ಲಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಅನ್ನದ ಜೊತೆ ಕಲಿಸ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಚೆನ್ನಾಗಿ ಕೂಡ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.